ನಮಸ್ಕಾರ ಕನ್ನಡಿಗರೇ. ನಮ್ಮ BMTC ಬಸ್ ಹಿಂದೆ ಕನ್ನಡಿಗ ಅಂತ ಹಾಕಿರುವ ಕನ್ನಡಿಗನ ಕೈಯಲ್ಲಿ ಆ ಕನ್ನಡಿಗ ಅನ್ನೋ ಸ್ಟಿಕ್ಕರ್ ನ ತೆರವು ಮಾಡಿಸಿದಾನೆ. ಯಾರು ಅಂದ್ರೆ ಕನ್ನಳ್ಳಿ ಡಿಪೋ ನಂಬರ್ 35 ರೇಣುಕಯ್ಯ ಅಂತ. ಅವನು ಎಂತ ಅಯೋಗ್ಯ ಅಂದ್ರೆ ಇದೇ BMTC ಬಸ್ ಮೇಲೆ ಏನೋ ನಿಮ್ಗೆ ಪಾನ್ ಪರಾಕು ಗುಟ್ಕಾ ಕೇನಿ ಚಿನ್ನದ್ದು ಒಳ ಉಡುಪುಗಳು ಏನೇನೋ ಬೇಡದರ ವಿಚಾರಗಳನ್ನೆಲ್ಲ ಜಾಹೀರಾತು ಹಾಕ್ತಾರೆ. ಅದನ್ನ ತೆರವು ಮಾಡಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಅವನ್ ಯಾವನ ಅಯೋಗ್ಯ, ಅವನು ನೀಚ. ಕನ್ನಡಿಗ ಅಂತ ಇರೋ ಒಂದು ಸ್ಟಿಕ್ಕರ್ ನ ತೆಗೆದ್ಬಿಟ್ಟು ನೀನು ಬಸ್ ನ ಈ ಡಿಪೋ ಇಂದ ಆಚೆ ತಗೊಂಡೋಗು ಅಂತ ಹೇಳ್ತಾನಲ್ಲ, ಅವನು ಎಂತ ನೀಚ ಅಂದ್ರೆ ಕನ್ನಡಿಗರು ಅವನಿಗೆ ಉತ್ತರ ಕೊಡ್ಲೇಬೇಕು. ಅವನ್ನ ಕೆಲಸದಿಂದ ತೆಗಿಯೋ ಗಂಟ ಬಿಡಬಾರ್ದು. ನಮ್ಮ ಸಾರಿಗೆ ಸಚಿವರು ಯಾರಿದ್ದೀರಾ, ಈ ಅಯೋಗ್ಯನ ಮೇಲೆ ನೀವು ಕ್ರಮ ತಗೊಳ್ಳೇಬೇಕು. ಏನ್ ಅವ್ರ ಅಪ್ಪಂದ ಬಸ್ಸು? ಅವನ್ ಪಕ್ಕ ಕನ್ನಡದವನೇ ಅಲ್ಲ, ಅವನ್ ಯಾವನೋ ವಲಸಿಗ. ಕೆಲವು ದಿನಗಳ ಹಿಂದೆ ನೀವು ನೋಡಿರ್ಬೋದು, ನಾವು ಕನ್ನಡಿಗ ಇಲ್ಲಾಂದ್ರೆ ಕನ್ನಡದ ಬಾವುಟ ಹಾಕೊಂಡು ತಿರುಪ್ತಿಗೆ ಹೋಗುವಂತ ಗಾಡಿಗಳನ್ನ ನಿಲ್ಸಿ ಆ ಸ್ಟಿಕ್ಕರ್ಗಳನ್ನ ತೆಗೆಸ್ತಾ ಇದ್ರು. ಅದನ್ನ ಕೂಡ ಕನ್ನಡಿಗರು ಪ್ರಶ್ನೆ ಮಾಡಿ ವಿಡಿಯೋಗಳು ಮಾಡ್ತಾ ಇದ್ರು. ಆದ್ರೆ ಇವಾಗ ತಿರುಪತಿಯವರೆಗೂ ನಮ್ಮ ಕರ್ನಾಟಕದಲ್ಲಿ ಇರುವ ಈ ಸರ್ಕಾರಿ ಅಧಿಕಾರಿಗಳು ಏನು ವ್ಯತ್ಯಾಸ? ಈ ವಿಚಾರಕ್ಕೆ ಏನು ಕ್ರಮ ತಗೊಂತೀರಾ? BMTC ಮುಖ್ಯ ಅಧಿಕಾರಿ ಯಾರಿದ್ದಾರೆ? ಅಧ್ಯಕ್ಷರು, ಉಪಾಧ್ಯಕ್ಷರು, ಇಲ್ಲ ನಮ್ಮ ಸಾರಿಗೆ ಸಚಿವರು. ಈ ಅಯೋಗ್ಯ ಏನಿದಾನೆ ಕನ್ನಡದ ದ್ರೋಹಿಯವನು, ಕನ್ನಡಿಗರ ದುಡ್ಡಲ್ಲಿ ನಡೆಯುವಂತ ಬಸ್ ಅದು. ಅವ್ರ ಅಪ್ಪನ ಮನೆಯಿಂದ ಡೀಸೆಲ್ ತಗೊಂಬಂದ್ ಗಾಡಿ ನಡೆಸಲ್ಲ, ಇಲ್ಲಾಂದ್ರೆ ಅವ್ರ ಅಪ್ಪನ ಮನೆಯಿಂದ ಎಲೆಕ್ಟ್ರಿಕ್ ಬಸ್ ಬಂದಿಲ್ಲ. ಕನ್ನಡಿಗರ ತೆರಿಗೆ ಹಣ ಅದು. ಅವನಿಗೆ ಏನ್ ರೈಟ್ಸ್ ಇದೆ ಕನ್ನಡಿಗ ಅನ್ನೋ ಒಂದು ಸ್ಟಿಕ್ಕರ್ ತೆಗೆಯೋದಿಕ್ಕೆ? ಇಲ್ಲೊಂದು ಫೋಟೋ ಹಾಕ್ತೀನಿ ನೋಡಿ. ಹೀಗೆ ಕೆಲವು ದಿನಗಳ ಹಿಂದೆ BMTC ಇಂದ ಒಂದು ಆದೇಶ ಹೊರಡಿಸಿದರೆ BMTC ಬಸ್ ಮೇಲೆ ಇರುವಂತ ಎಲ್ಲಾ ಸ್ಟಿಕ್ಕರ್ಗಳನ್ನ ತೆಗಿಬೇಕು ಅಂತ. ಅದು ಜಾಹೀರಾತು ತೆಗಿಬೇಕು ಅಂತ ಇರೋದು. ಅಂದ್ರೆ ಮನುಷ್ಯರಿಗೆ ಹಾನಿ ಮಾಡುವಂತ ಜಾಹೀರಾತುಗಳು, ಪಾನ್ ಪರಾಕು ಗುಟ್ಕಾ ಕೇನಿ ಅದೆಲ್ಲ ಏನೇನಿದೆ ಇಂಥದ್ದು ತೆಗಿಬೇಕು ಅಂತ ಅವ್ರು ಹೇಳಿರೋದು. ಅವನ ಅಭಿಮಾನನ್ರಿ, ಅದು ಅವನಕ್ಕು. ಅವ್ನು ಓಡಿಸೋ ಬಸ್ ಮೇಲೆ ಅವ್ನು ಹಾಕೊಂಡಿದ್ದಾನೆ. ಅದನ್ನ ತೆಗಿ ಅಂತ ಹೇಳೋದಿಕ್ಕೆ ನಿನಗೆ ಏನ್ ಅಧಿಕಾರ ಇದೆ? ಕನ್ನಡಿಗರೇ, ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಹೆಚ್ಚು ಜನಕ್ಕೆ ತಲುಪಲಿ. ಧನ್ಯವಾದಗಳು. ಜೈ ಕರ್ನಾಟಕ.